ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ನಾಡು ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಅಂಬೇಡ್ಕರ್ ಅವರ ಸಮತಾ ಕರ್ನಾಟಕ, ಕೆಆರ್ಎಸ್ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ, ಗೃಹ ಮಂತ್ರಿಗಳಿಗೆ ಧಿಕ್ಕಾರ. ಸುಳ್ಳು ಕೇಸು ಹಾಕಿಸಿ ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷ ಪೊಲೀಸರಿಗೆ, ಭ್ರಷ್ಟ ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಶತಮೂರ್ಖ ಪೊಲೀಸರಿಗೆ, ಸುಳ್ಳು ಕೇಸು ಹಾಕಿಸಿ ನಮ್ಮ ರಾಜ್ಯ ಉಪಾಧ್ಯಕ್ಷರನ್ನು ಬಂಧಿಸಿದ ಭ್ರಷ್ಟ ಪೊಲೀಸರಿಗೆ, ಸುಳ್ಳು ಕೇಸು ಹಾಕಿಸಿ ನಮ್ಮ ಉಪಾಧ್ಯಕ್ಷರನ್ನು ಬಂಧಿಸಿದ ತುಮಕೂರಿನ ಭ್ರಷ್ಟ ಪೊಲೀಸರಿಗೆ, ಬೆಳಗೊಂಬ ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಮ್ಮೊಂದಿಗೆ ನಮ್ಮ ಕೆಆರ್ಎಸ್ ಪಕ್ಷದ ಜಿಲ್ಲಾ ತಂಡ ಮತ್ತು ತಾಲೂಕು ತಂಡ ಇಂದು ಏನಪ್ಪ ನಾವು ಇವತ್ತಿನ ಬಂದು ಹೋರಾಟಕ್ಕೆ ಬಂದಂಥ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತ ಅಂದರೆ, ಮೊನ್ನೆ ದಿನ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ರವರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತುಮಕೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಿದ್ದಂಥ ಸಂದರ್ಭದಲ್ಲಿ ಇವರು ಮನವಿ ಪತ್ರ ಉಳಿಯಾರಿನಲ್ಲಿ ಒಂದು ಲಾಕಪ್ ಡೆತ್ ಆಗಿತ್ತು. ಆ ಲಾಕಪ್ ಡೆತ್ ಆದಂಥ ಪ್ರಶ್ನೆ ಮಾಡೋದಕ್ಕೆ ಒಂದು ಮನವಿ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಿದ್ರು. ಯಾಕೆಂದರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಮಾಡ್ಬೋದು. ಇದು ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ, ಸನ್ಮಾನ್ಯ ಗೃಹ ಮಂತ್ರಿಗಳೇ, ನೀವು ಡ್ರೆಸ್ ಚೇಂಜ್ ಮಾಡೋದನ್ನ ನಮ್ಮರು ವಿಡಿಯೋ ಮಾಡ್ತಿರಲ್ಲ, ಸಾರ್ವಜನಿಕ ಸಮಸ್ಯೆಗಳಿಗೋಸ್ಕರ ವಿಡಿಯೋ ಮಾಡಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಇದ್ದಂಥ ಏನು ಭ್ರಷ್ಟ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಂಥ ಭ್ರಷ್ಟ ಶತಮೂರ್ಖ ಪೊಲೀಸರಿಗೆ ಹೇಳಿ ತಳ್ಳ್ರು ಆಚೆಗೆ ಅಂತ ಅಂದು ಅವರ PSI ಮಂಜುಳಾ ಅನ್ನೋ ಒಬ್ಬರು ಮೇಡಮ್ಮು ಸುಳ್ಳು ಕೇಸನ್ನು ಹಾಕಿ ಅವ್ರನ್ನ ಅನಿರೀಕ್ಷಿತವಾಗಿ ಬಂಧನ ಮಾಡಿದರು. ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ KRS ಪಕ್ಷದ ಹೋರಾಟ ನಡೀತು. ವಿಧಾನಸೌಧದ ತನಕ ಇದನ್ನು ನಾವು ಪತ್ರ ಮುಖೇನ ಚಲಾವಣೆ ಕೊಟ್ವಿ. ಇದಾದ ನಂತರದಲ್ಲಿ ಮೊನ್ನೆ ದಿನ ನಮ್ಮ ಸೋಮಸುಂದರ್ ಅವರು ಬಿಡುಗಡೆ ಆದರು. ನಾವು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಮ್ಮ KRS ಪಕ್ಷದ ವೀರ ಸೈನಿಕರು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ ಪ್ರಶ್ನೆ. ನಾವೆಂದೂ ಅನ್ಯಾಯದ ಮಾರ್ಗಕ್ಕೂ ಇಲ್ಲ, ನಾವು ಒಳ್ಳೆಯದೇ ಮಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಪೊಲೀಸ್ನವರು ತುಮಕೂರಿನ ಪಾಪ ಎಲ್ಲ ಪೊಲೀಸ್ನವರು ನಾವು ಹೇಳಲ್ಲ, ಪ್ರಾಮಾಣಿಕರು ಇದ್ದಾರೆ, ಆದರೆ ಅವರಂಥ ಶತಮೂರ್ಖ ಭ್ರಷ್ಟ ತಾಳಕ್ಕೆ ತಕ್ಕಂತೆ ಕುಣಿದು ಅರೆಸ್ಟ್ ಮಾಡಿದ್ರು. ಆದರೆ ನ್ಯಾಯಕ್ಕೆ ನಮಗೆ ಸತ್ಯಕ್ಕೆ ಜಯ ಸಿಕ್ತು, ಅವರು ಬಿಡುಗಡೆ ಆಗಿ ಬಂದರು. ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಹಾಸನದಲ್ಲಿ ಪ್ರತಿ ರಾಜ್ಯಾದ್ಯಂತ ಇದು ಒಂದು ಪ್ರತಿಭಟನೆ ನಡೀತಾ ಇದೆ. ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಗಾರನ ಹತ್ತಿಕ್ಕಬೇಡಿ, ಎಲ್ಲರೂ ಸಾರ್ವಜನಿಕವಾಗಿ ಸ್ಪಂದನೆ ಮಾಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತು. ಈಗ ನಾವು ಪ್ರತಿಭಟನೆಗೆ DC ಅವರಿಗೆ ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಧನ್ಯವಾದಗಳು.